ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದ ಮತ್ತೆ 8 ಮಿಸೈಲ್ಗಳನ್ನು ಹೊಡೆದುರುಳಿಸಿದ ಭಾರತ. S-400 ಸಹಾಯದಿಂದ ಪಾಕ್ ಮಿಸೈಲ್ ನಾಶ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ನಾನು S-400 ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ದಯವಿಟ್ಟು ಅದರ ವಿಡಿಯೋ ಇದೆ ನಮ್ಮ ಬಳಿ. ಪಾಕಿಸ್ತಾನ 8 ಮಿಸೈಲ್ ಅಟ್ಯಾಕ್ ಮಾಡಿತ್ತು ರಾತ್ರಿ ಹೊತ್ತು ಸಂದರ್ಭದಲ್ಲಿ. ಅದನ್ನು ಮತ್ತೆ ಹೊಡೆದುರುಳಿಸಿದೆ S-400. ನೋಡಿ ವೀಕ್ಷಕರೇ, ರಷ್ಯಾದಿಂದ ತರಿಸಿದಂಥದ್ದು 40,000 ಕೋಟಿ ರೂಪಾಯಲ್ಲಿ ನಾವು ತರಿಸಿ ರೆಡಿ ಮಾಡಿಟ್ಟಿದ್ವಿ. ಆ ಜಮ್ಮು ಭಾಗದಲ್ಲಿ 4 ರೆಡಿ ಮಾಡಿಟ್ಟಿದ್ದೀವಿ. ಪಾಕಿಸ್ತಾನ ಮತ್ತೆ 8 ಮಿಸೈಲ್ಗಳನ್ನು ಹಾರಿತ್ತು. ಹೆಂಗೆ ಹಾರಿತೋ ಹಂಗೆ ಹೊಡೆದು ಹಾಕಿದ್ದಾರೆ ಭಾರತೀಯ ಸೇನೆ. ಏರ್ ಡಿಫೆನ್ಸ್ ಸಿಸ್ಟಮ್, ಇಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಲ್ಲಿ ನಾವು ಹಾಕಿರ್ತೀವಿ. ನಾವು ನಿಮಗೊಂದು ಮಾತನ್ನು ಹೇಳಿದೆ, ನಮ್ಮ ಇಲ್ಲಿ ಕೋಲಾರ ಭಾಗದಲ್ಲೂ ಕೂಡ ಇಂಥ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ದಾರೆ. ಒಂದು ವಿಚಾರ ಬಂದಾಗ, ಅಂದರೆ ಬೆಂಗಳೂರು ವಿಚಾರಗಳು ಬಂದಾಗ ನೋಡಿ ಯಾವ ಥರ ಬಂತು ಮಿಸೈಲ್ ಇದು. ಆಮೇಲೆ ಒಂದು ಕನ್ಫ್ಯೂಷನ್ಸ್ ಒಮ್ಮೊಮ್ಮೆ ಇದ್ದೇ ಇರ್ತದೆ, ಮಿಸೈಲ್ ಆ ಡ್ರೋನ್. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಇದು ಮಿಸೈಲ್. ಆದರೆ ಎಲ್ಲವನ್ನು ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲೇ ಅದನ್ನು ಹೊಡೆದು ಉರುಳಿಸಿದೆ. ಅದರ ಧ್ವನಿ ಒಮ್ಮೆ ಕೇಳಿಸ್ಕೊಳ್ಳಿ. वीडियो बना आवाज भी आ रही है हाँ जी कोई चक्कर नहीं वीडियो बना आवाज भी आ रही है हाँ जी कोई चक्कर नहीं. 8 ಮಿಸೈಲ್ಗಳು ಧರಾಶಾಯಿಯಾಗಿದೆ. ನಿನ್ನೆ 15, ಈಗ 8, 23. ಭಾರತ 9 ಮೊನ್ನೆ 9 ಕಡೆ ಅಟ್ಯಾಕ್. ಅದು ನವದುರ್ಗೆಯ ಸಂಕೇತವಾಗಿರಬಹುದು, ಸಿಂಧೂರದ ಸಂಕೇತ, ಸಿಂಧೂರಾರುಣ ವಿಗ್ರಹಂ. ಆಮೇಲೆ ಇವತ್ತು 12 ಕಡೆ 12 ಜ್ಯೋತಿರ್ಲಿಂಗದ ಸಂಕೇತ, ಹಂಗೆ ಅಂದ್ಕೊಳ್ಳಿ. ರೈಟ್. ಕಾಶ್ಮೀರದಿಂದ ನನ್ನ ಇಬ್ಬರು ಸಹೋದ್ಯೋಗಿಗಳು ರಂಜಿತ್ ಶ್ರಿಯಾರ್ ಹಾಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್ ಹಾಗೆ ರಂಜಿತ್, ಹೋಪ್ ಯು ಬೋತ್ ಆರ್ ಸೇಫ್. ನೀವಿಬ್ಬರು ಸುರಕ್ಷಿತರಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಮುಂದೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಮಿಸೈಲ್ ಅಟ್ಯಾಕ್ ಪಾಕಿಸ್ತಾನದಿಂದ ವಿಫಲ ಯತ್ನ. ನೀವು ಕಾಶ್ಮೀರದಲ್ಲೇ ಇದ್ದೀರಿ, ನಿಮಗಾದ ಅನುಭವ ಏನು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಯಾವ ರೀತಿ ಭಾರತದ ಏರ್ ಡಿಫೆನ್ಸ್ ಮತ್ತೊಮ್ಮೆ ಪಾಕಿಸ್ತಾನದ ಅಟೆಂಪ್ಟ್ ಅನ್ನ ಫೇಲ್ಯೂರ್ ಮಾಡಿದೆ? ಅಭಿಷೇಕ್. ಸ್ಮಿತಾ, ಖಂಡಿತವಾಗಿಯೂ ಸ್ಮಿತಾ, ಒಂದು ಮಾತನ್ನ ಹೇಳಬೇಕು. ಒಂದಿಷ್ಟು ಭಯ ಪ್ರತಿಯೊಬ್ಬರನ್ನು ಕೂಡ ಕಾಡುತ್ತೆ. ಆದರೆ ಈ ಸಂದರ್ಭಕ್ಕೆ ನಾವು ಸೇಫ್ ಆಗಿದ್ದೀವಿ ಅನ್ನೋದನ್ನು ಮಾಹಿತಿಯನ್ನು ಈ ಸದ್ಯ ಮಟ್ಟಿಗೆ ತಿಳಿಸ್ಬೋದು. ಆದರೆ ಕುಕೃತ್ಯವನ್ನು ಮತ್ತೆ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ನಾವು ಟೆಕ್ನಿಕಲಿ ಫಾರ್ವರ್ಡ್ ಇದ್ದೇವೆ, ನಾವು ಎಲ್ಲ ರೀತಿಯಲ್ಲೂ ಸಶಸ್ತ್ರರಾಗಿದ್ದೇವೆ. ನಾವು ಭಾರತೀಯ ಪ್ರಜೆಗಳನ್ನು ವಿನಾಕಾರಣ ಸಾಯೋದಕ್ಕೆ ಬಿಡೋದಿಲ್ಲ ಅಂತ ಮತ್ತೊಮ್ಮೆ ನಮ್ಮ ಭಾರತೀಯ ಸೇನೆ ಇದನ್ನು ಪ್ರೂವ್ ಮಾಡಿರುವಂಥದ್ದು. ಈ ಜಮ್ಮುವಿನ ಏರ್ಪೋರ್ಟ್ನ ಮೇಲೆ ಆದಂಥ ಒಂದು ಘಟನೆಯನ್ನು ಅಷ್ಟು ಮಿಸೈಲ್ಗಳಾಗಿರ್ಬೋದು, ಅಷ್ಟು ಡ್ರೋನ್ಗಳಾಗಿರ್ಬೋದು, ಅಷ್ಟು ಬೇರೆ ಬೇರೆ ರೀತಿಯ ವೈಮಾನಿಕ ದಾಳಿಯನ್ನು ಪಾಕಿಸ್ತಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಖುದ್ದು ನಾನು ನೀವು ಏರೋ ಇಂಡಿಯಾ ಕವರ್ ಮಾಡುವಾಗ ನೋಡಿದ್ದೇವೆ. ಅದನ್ನು ಕೇವಲ 1-2 ರಾಷ್ಟ್ರಗಳಲ್ಲ, ಏರೋ ಇಂಡಿಯಾವನ್ನು ಕವರ್ ಮಾಡೋದಕ್ಕೆ, ಏರೋ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಏರೋ ಇಂಡಿಯಾದಲ್ಲಿ ಒಂದಿಷ್ಟು ಬಿಸ್ನೆಸ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ 1-2 ಕಡಿಮೆ ಅಂದರೂ ಕೂಡ 180 ದೇಶ ಭಾಗಿಯಾಗಿರುತ್ತೆ. ಆ 180 ದೇಶದಲ್ಲಿ ವಿಚಾರ ವಿನಿಮಯ ಆಗಿರ್ಬೋದು, ಟೆಕ್ನಾಲಜಿ ವಿನಿಮಯ ಆಗಿರ್ಬೋದು, ಅದಷ್ಟು ಆಗಿರುವಂಥದ್ದು. ಒಂದು ಕಡೆ ಯುರೋಪಿಯನ್ ಯೂನಿಯನ್ನ 27 ಸದಸ್ಯ ದೇಶಗಳು ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದೆ. ಕೇವಲ 1-2 ರಾಷ್ಟ್ರಗಳನ್ನ ರೈಟ್ ಮತ್ತಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. F-16 ಒಡಿಶಾಗೆ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತ ಕ್ಷಣ ಮಾತ್ರದಲ್ಲಿ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಇದೆ. F-16 ಅಮೆರಿಕಾದಿಂದ ದಾನವಾಗಿ ಪಡೆದಿರುವ, ಕೊಟ್ಟಿರ್ತಾರೆ, ಬಟ್ ಪಾಕಿಸ್ತಾನಕ್ಕೆ ಆಲ್ಮೋಸ್ಟ್ ಸಿಗ್ತಾ ಇರೋದು ಭಿಕ್ಷೆಯ ಸ್ವರೂಪದಲ್ಲಿ. F-16 ಯುದ್ಧ ವಿಮಾನ. ಇನ್ಫ್ಯಾಕ್ಟ್ F-16 ಯುದ್ಧ ವಿಮಾನವನ್ನ ಪಾಕಿಸ್ತಾನ ಬೇರೆ ದೇಶಗಳ ವಿರುದ್ಧವಾಗಿ ಬಳಸುವ ಹಾಗೆ ಇಲ್ಲ. ಅಮೆರಿಕ ಅದೇ ಒಂದು ನಿಬಂಧನೆಯ ಮೇರೆಗೆ F-16 ಕೊಟ್ಟಿರೋದು. F-16 ಬಳಕೆ ಮಾಡಬೇಕಾಗಿರೋದು ಕೇವಲ ಉಗ್ರವಾದದ ವಿರುದ್ಧ. ಭಾರತದ ಮೇಲೆ ಅಟ್ಯಾಕ್ಗೆ ಅಂತ ಬರ್ತಾ ಇದ್ದ F-16 ಅನ್ನ ಚಿಂದಿ ಮಾಡಿ ಬಿಸಾಕಿದೆ ಭಾರತ. ಜಮ್ಮು ಕಾಶ್ಮೀರದಾದ್ಯಂತ ಇದೀಗ ಸೈರನ್ನ ಶಬ್ದ. ಸಾಮಾನ್ಯವಾಗಿ ವಾಯುದಾಳಿ ಆಗೋ ಸಂದರ್ಭದಲ್ಲಿ ಅಲರ್ಟ್
ಅಲ್ಲಿರುವ ಜನರನ್ನ ಹಾಗೆ ಅಲ್ಲಿರುವ ಭದ್ರತಾ ಸಿಬ್ಬಂದಿಯನ್ನ ಎಚ್ಚರಿಸುವ ಸಲುವಾಗಿ ಈ ಸೈರನ್ನ ಸದ್ದು ಮೊಳಗುತ್ತೆ. ಇದೀಗ ಕಾಶ್ಮೀರದಾದ್ಯಂತ ಸೈರನ್ನ ಶಬ್ದ. ಮತ್ತೊಂದು ಕಡೆ ಪಾಕಿಸ್ತಾನದ ಯುದ್ಧ ವಿಮಾನ ಉಡೀಸ್ S-400 ಸಹಾಯದಿಂದ ಪಾಕಿಸ್ತಾನದ ಮಿಸೈಲ್ಗಳನ್ನ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದೆ ಭಾರತ. ಒಂದು ಮಾತನ್ನು ಹೇಳ್ತಾ ಇದ್ರು, F-16 ಅನ್ನ ಯಾವುದೇ ದೇಶದ ವಿರುದ್ಧ ಬಳಸುವಾಗಿಲ್ಲ, ಕೇವಲ ಭಯೋತ್ಪಾದನೆ ನಿಗ್ರಹಕ್ಕೆ ಮಾತ್ರ ಬಳಸಬೇಕು ಅಂತ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ F-16 ವಿಮಾನವನ್ನು ಬಳಸಿದೆ ಅನ್ನುವಂಥ ಅತಿ ದೊಡ್ಡ ಪುರಾವೆ ನಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೂಡ ಇದೆ. ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಸಮಸ್ಯೆಗಳು ಉಂಟಾದಾಗ ಆ ಸಮಸ್ಯೆಗಳನ್ನೊಂದು ಅವಕಾಶವನ್ನು ಹುಡುಕುವಂಥ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಬಹುಶಃ F-16 ಅವರು ಬಳಸಿದ್ದಾರೆ, ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. F-16 ಅಮೆರಿಕಾದಿಂದ ಎರವಲಾಗಿ ಸಿಕ್ಕಂಥದ್ದು, ಅದನ್ನು ಬಳಸಿದೆ, ಅದನ್ನು ಕೂಡ S-400 ಹೊಡೆದು ಬಿಸಾಕಿದೆ. ಒಂದು ವಿಚಾರ ನೀವು ಅರ್ಥ ಮಾಡ್ಕೋಬೇಕು, ಅಮೆರಿಕಾದ ಆ ಯುದ್ಧ ವಿಮಾನವನ್ನು ರಷ್ಯಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉರುಳಿಸಿದೆ. ಯಾಕಂದರೆ ಈ ಎರಡು ದೇಶಗಳ ಮಧ್ಯೆ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಶೀತಲ ಸಮರ ಇದ್ದೇ ಇರುತ್ತೆ. ಯಾಕಂದರೆ S-400 ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅದನ್ನು ತೆಗೆದುಕೊಳ್ಳಬೇಡಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. 8 ಮಿಸೈಲ್ಗಳು ಜೊತೆಗೆ F-16 ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದೆ ಭಾರತ ಸೇನೆ. ಪಠಾನ್ಕೋಟ್ ವಾಯುನೆಲೆಯನ್ನ ದಾಳಿ ಮಾಡಬೇಕು ಅನ್ಕೊಂಡು ಬಂದಿತ್ತಂತೆ ಪಾಕಿಸ್ತಾನದ ಯುದ್ಧ ವಿಮಾನ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನದಲ್ಲಿ ಬ್ಲಾಕ್ಔಟ್. 3 ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಡಿತ ಮಾಡಲಾಗಿದೆ. ವಾಯು ದಾಳಿಯ ಸಂದರ್ಭದಲ್ಲಿ ಅನುಸರಿಸುವ ಅಗತ್ಯ ಕ್ರಮ ಇದು. ಸಂಪೂರ್ಣವಾಗಿ ವಿದ್ಯುತ್ತನ್ನ ಆರಿಸುವ ಮೂಲಕ, ವಿದ್ಯುತ್ ದೀಪಗಳನ್ನು ಆರಿಸುವ ಮೂಲಕ ಶತ್ರುವಿನ ಗುರಿ ತಪ್ಪಿಸುವ ಪ್ರಯತ್ನ ಮಾಡಲಾಗುತ್ತೆ. 3 ರಾಜ್ಯಗಳು, ಪಾಕಿಸ್ತಾನದ ಗಡಿಯನ್ನ ಹಂಚಿಕೊಂಡಿರುವ ಭಾರತದ 3 ರಾಜ್ಯಗಳಲ್ಲಿ ಇದೀಗ ಸಂಪೂರ್ಣವಾಗಿ ಬ್ಲಾಕ್ ಔಟ್. ವೀಕ್ಷಕರೇ, ಮೊನ್ನೆ ನಿಮಗೆ ಮಾಕ್ ಡ್ರಿಲ್ ಯಾಕೆ ಮಾಡಿಸ್ತಾ ಇದ್ದೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಆಕಾಶದಿಂದ ಯಾವುದೇ ದಾಳಿಗಳಾದಾಗ ಕೆಳಗಡೆ ಎಲ್ಲೂ ಕೂಡ ಯಾವುದೇ ಬೆಳಕುಗಳು ಕಾಣಬಾರ್ದು, ಎಲ್ಲ ಲೈಟ್ಗಳನ್ನು ಮುಚ್ಚಿ ಅದನ್ನು ಯಾವುದಾದ್ರೂ ಕಪ್ಪು ವಸ್ತುಗಳಿಂದ ಮುಚ್ಚಬೇಕು ಅನ್ನುವಂಥದ್ದು ನಮಗೆ ಹೇಳಿಕೊಡಲಾಗಿತ್ತು. ಆಮೇಲೆ ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಗೊತ್ತಿಲ್ವೋ, ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಕೂಡ ಪ್ರತಿದಿನ ಇಂಥ ಒಂದು ಕೆಲಸಗಳನ್ನು ಮಾಡಿಸ್ತಾರೆ. ರಫೇಲ್ ಯುದ್ಧ ವಿಮಾನವನ್ನು ಹೊಡೆದಾಕಿದ್ದೀವಿ ಅಂತ ಹೇಳ್ತಾ ಇತ್ತು ಪಾಕಿಸ್ತಾನ. ಪ್ರೂಫ್ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂದ್ರು ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್. ಇದೀಗ ಭಾರತ ಕೊಡುತ್ತೆ ಪ್ರೂಫ್. F-16 ಯುದ್ಧ ವಿಮಾನದ ಅವಶೇಷಗಳು ನಾಳೆ ಬೆಳಗ್ಗಿನ ಹೊತ್ತಿಗೆ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ, ಭಾರತದ ಮಾಧ್ಯಮಗಳಲ್ಲಿ ಪಾಕಿಸ್ತಾನದ